Task 10, pair of linear equations in two variables. Exercise 3.3 ಅಲ್ಲಿ ಫಸ್ಟ್ ಪೇನ್ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇದರ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನನ್ನು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿದೆ. ನಂತರ ಸಬ್ಸ್ಟಿಟ್ಯೂಷನ್ ಮೆಥಡಿಂದನೂ ಸಹ ನಾವು ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಈಗೇನು ಮಾಡೋಣಪ್ಪ ಅಂದರೆ ಫಸ್ಟಿಗೆ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಇನ್ನೊಂದ್ಸಲಿ ಬರ್ಕೊಳ್ಳೋಣ. ಫಸ್ಟ್ ಲೀನಿಯರ್ ಈಕ್ವೇಷನ್ನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ. ಇದನ್ನು ನಾನು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ 2x ಮೈನಸ್ 3y ಈಸ್ ಈಕ್ವಲ್ ಟು 4 ಇದೆ. ಇದನ್ನು ನಾನು 2 ಅಂತ ತಗೊಳ್ತೀನಿ. ನಾವಿದನ್ನು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಇದರಾಗಿರುವಂತಹ ವೇರಿಯಬಲನ್ನು, ಅಂದರೆ ನಮಗೆ 2 ವೇರಿಯಬಲ್ ಇರುತ್ತೆ ನೋಡಿ. ಇಲ್ಲಿ ಎಕ್ಸ್ ಮತ್ತು ವೈ ವೇರಿಯಬಲ್ ಇದೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ವೇರಿಯಬಲನ್ನು ಎಲಿಮಿನೇಟ್ ಮಾಡಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು. ಹಾಗಾದರೆ ನಾವು ವೇರಿಯಬಲ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಆ ವೇರಿಯಬಲ್ನ ಜೊತೆಗೆ ಇರುವಂತಹ ಕೋಎಫಿಷಿಯಂಟ್ ಇದೆಯಲ್ಲ ಅದು ಸೇಮ್ ಇರಬೇಕು, ಮತ್ತು ಅವುಗಳ ಸೈನ್ ಏನಾಗಿರಬೇಕು, ಡಿಫ್ರೆಂಟ್ ಆಗಿದ್ದರೆ ಆ ವೇರಿಯಬಲ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ ಈಗ ಏನು ಮಾಡೋಣ, ವೇರಿಯಬಲ್ನ ಕೋಎಫಿಷಿಯಂಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ವೇರಿಯಬಲ್ ಎಕ್ಸನ್ನು ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸ್ ವೇರಿಯಬಲ್ ನಾವು ಕೋಎಫಿಷಿಯಂಟ್ ಏನಿದೆ ಅಂತ ನೋಡೋಣ. ನೋಡಿ, ಎಕ್ಸಿನ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ. ಅದರ ನಂಬರ್ ಇಲ್ಲ ಅಂದರೆ ಏನಿರುತ್ತೆ, ನಂಬರ್ 1 ಇರುತ್ತೆ. ಮತ್ತು ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಹಾಗಾದರೆ ಎಕ್ಸಿನ ಕೋಎಫಿಷಿಯಂಟು +1 ಆಗೋಯಿತು. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯಂಟ್ ಏನಿದೆ ಅಂತ ನೋಡಿದರೆ ನಂಬರ್ 2 ಇದೆ. ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಹಾಗಾದರೆ ಎಕ್ಸಿನ ಕೋಎಫಿಷಿಯಂಟ್ ಏನಿದೆ +1 +2 ಇದೆ. ಡಿಫ್ರೆಂಟ್ ನಂಬರ್ಗಳು ಬಂದಿರೋದ್ರಿಂದ ಇದನ್ನು ಎಕ್ಸನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ನಾವೇನು ಮಾಡೋಣ, ನೆಕ್ಸ್ಟ್ ವೇರಿಯಬಲನ್ನು ತೊಗೊಳ್ಳೋಣ. ನೆಕ್ಸ್ಟ್ ವೇರಿಯಬಲ್ ವೈ ಇದೆ. ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯಂಟ್ ಏನಿದೆ ಅಂತ ನೋಡೋಣ. ವೈನ ಕೋಎಫಿಷಿಯಂಟ್ ಏನೂ ಇಲ್ಲ. ಹಾಗಾದ್ರೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಹಾಗಾದರೆ ಟೋಟಲ್ ಏನಾಗೋಯಿತು, ಕೋಎಫಿಷಿಯಂಟು +1 ಆಗೋಯಿತು. ಸೆಕೆಂಡ್ ಲೀನಿಯರ್ ಈಕ್ವೇಷನ್ನಲ್ಲಿ ವೈನ ಕೋಎಫಿಷಿಯಂಟ್ ಏನಿದೆ -3 ಇದೆ. ನೋಡಿ, ಇಲ್ಲಿ +1 ಇದೆ, ವೈನ ಕೋಎಫಿಷಿಯಂಟು ಇಲ್ಲಿ -3 ಇದೆ. ಇಲ್ಲೂ ಸಹ ಏನಾಯಿತು, ಡಿಫ್ರೆಂಟ್ ಇದೆ. ಹಾಗಾದರೆ ಎಕ್ಸಿನ ಕೋಎಫಿಷಿಯಂಟ್ಗಳು ಬೇರೆ ಬೇರೆ ಇದೆ, ವೈನ ಕೋಎಫಿಷಿಯಂಟ್ಗಳು ಬೇರೆ ಬೇರೆ ಇದೆ. ಅಂದರೆ ನಾವು ಎಕ್ಸನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ವೈಯನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಹಾಗಾದರೆ ನಾವು ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಾವು ಸೊಲ್ಯೂಷನ್ನ ಫೈಂಡ್ ಮಾಡೋದು ಸಾಧ್ಯ. ಹಾಗಾದರೆ ಏನು ಮಾಡಬೇಕು, ನಾನು ಈಗಾಗಲೇ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಫಸ್ಟಿಗೆ ನಾವು ಏನು ಮಾಡಬೇಕು, ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ವೈಯನ್ನು ಕ್ಯಾನ್ಸಲ್ ಮಾಡಬೇಕಂತ ನೋಡ್ಕೋಬೇಕು. ನಾನಿಲ್ಲಿ ವೈಯನ್ನು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಆದರೆ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯಂಟ್ 1 ಇದೆ ಅಲ್ವಾ. ಈ ವೈನ ಕೋಎಫಿಷಿಯಂಟ್ 1ಅನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಿಬಿಡಬೇಕು. ನೋಡಿ, ನಾನು ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿರುವಂತಹ ವೈನ ಕೋಎಫಿಷಿಯಂಟ್ 1ಅನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಕಂಪ್ಲೀಟಾಗಿ ಮಲ್ಟಿಪ್ಲೈ ಮಾಡ್ತೀನಿ. ಅದೇ ರೀತಿ ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿರುವಂಥ ವೈನ ಕೋಎಫಿಷಿಯಂಟ್ ಏನಿದೆ 3 ಇದೆಯಲ್ಲ, ಇದನ್ನು ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಈ ವೈನ ಕೋಎಫಿಷಿಯಂಟು ಏನಾಗುತ್ತೆ, ಸೇಮ್ ಆಗುತ್ತೆ. ನಾನು ವೈನ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡೋದ್ರಿಂದ ವೈ ಸೇಮ್ ಆಗುತ್ತೆ. ಅಕಸ್ಮಾತ್ ನೀವು ಎಕ್ಸಿನ ಕೋಎಫಿಷಿಯಂಟ್ 2 ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಎಕ್ಸಿನ ಕೋಎಫಿಷಿಯಂಟು ಸೇಮ್ ಆಗೋಗುತ್ತೆ. ಓಕೆ, ಮಲ್ಟಿಪ್ಲೈ ಮಾಡೋಣವಾ. ನೋಡಿ, 3 1s 3x ಪ್ಲಸ್ಸಿಗೆ ಪ್ಲಸ್ ಬರುತ್ತೆ. 3 1s 3y ಈಸ್ ಈಕ್ವಲ್ ಟು 3 5s 15 ಬರುತ್ತೆ. ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ಹೀಗೆ ಮಾಡೋಣ, 1ಅನ್ನು ಮಲ್ಟಿಪ್ಲೈ ಮಾಡೋಣ. 1 2s 2x ಮೈನಸ್ಸಿಗೆ ಮೈನಸ್ 1 3s 3y ಈಸ್ ಈಕ್ವಲ್ ಟು 1 4s 4 ಬಂತು. ಇದನ್ನು ಈಕ್ವೇಷನ್ 4 ಅಂತ ನಾನು ತೊಗೊಳ್ತೀನಿ. ಓಕೆ, ಈಗ ಒಂದು ಸ್ವಲ್ಪ ವೇರಿಯಬಲ್ಗಳನ್ನು ಅಬ್ಸರ್ವ್ ಮಾಡಿದರೆ ನೋಡಿ, ಮೊದಲನೇ ವೇರಿಯಬಲ್ ವೈಯನ್ನು ತೊಗೊಳ್ತೀನಿ. ನನಗೆ ಅಂದರೆ ವೈಯನ್ನು ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಈ ವೈ ವೇರಿಯಬಲ್ನ ಕೋಎಫಿಷಿಯಂಟನ್ನು ನೋಡಿದರೆ ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನ್ ಅಂದರೆ ಥರ್ಡ್ ಲೀನಿಯರ್ ಈಕ್ವೇಷನಲ್ಲಿ ವೇರಿಯಬಲ್ ವೈನ ಕೋಎಫಿಷಿಯಂಟು +3 ಇದೆ. ಫೋರ್ತ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯಂಟು -3 ಇದೆ.
ವೇರಿಯಬಲ್ಗಳು ಅಂದರೆ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳು ಸೇಮ್ ಬಂದಿದೆ ಮತ್ತು ಸೈನ್ ಏನಾಗಿದೆ ಡಿಫ್ರೆಂಟ್ ಬಂದಿದೆ. ಹಾಗಾದರೆ ನಾವು +3y -3y ಅನ್ನು ಏನು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಕ್ಯಾನ್ಸಲ್ ಮಾಡಿದ ತಕ್ಷಣ ಉಳಿದಿರೋದನ್ನು ಸಿಂಪ್ಲಿಫೈ ಮಾಡಿ ಬರೋಬಿಡೋಣ. ನೋಡಿ ಎಕ್ಸ್ ಸೇಮ್ ವೇರಿಯಬಲ್ ಇದೆ, ಇದರ ಸೈನ್ ನೋಡಿದರೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲೂ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಅಂದರೆ ಅಡಿಷನ್ ಆಗುತ್ತೆ. ಹಾಗಾದರೆ 3x + 2x ಅಂತ ಹೇಳಿದರೆ ಆನ್ಸರ್ ಎಷ್ಟು ಬರುತ್ತೆ 5x ಬರುತ್ತೆ. ಇವೆರಡರಲ್ಲಿ ಬಿಗ್ಗರ್ ನಂಬರ್ 3 ಆಗಿದೆ, 3ನ ಸೈನ್ ಬರೀಬೇಕು +5x ಆಯಿತು. ಈಸ್ ಈಕ್ವಲ್ ಟು ನೋಡಿ 15ನ ಸೈನು ಪ್ಲಸ್ ಇದೆ, 4ನ ಸೈನು ಪ್ಲಸ್ ಇದೆ, ಪ್ಲಸ್ಸು ಸೇಮ್ ಸೈನ್ ಇದ್ದರೆ ಅಡಿಷನ್ನು. 15ಗೆ 4ನ ಆ್ಯಡ್ ಮಾಡಿದರೆ 19 ಬರುತ್ತೆ. 15 ದೊಡ್ಡದಾಗಿರೋದ್ರಿಂದ ಅದರ ಸೈನು +19 ಬರುತ್ತೆ. ನನಗೆ ಎಕ್ಸಿನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಎಕ್ಸನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. x = 19. ನೋಡಿ 5 ಮತ್ತು ಎಕ್ಸಿನ ನಡುವೆ ಯಾವುದು ಇದೆ ಅಂತ ಹೇಳಿದರೆ ಸೈನ್ ಏನಿದೆ ಅಂದರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಹಾಗಾದರೆ 5 ಮತ್ತು ಎಕ್ಸಿನ ನಡುವೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 5ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಮಲ್ಟಿಪ್ಲೈ ಇರೋದೇನಾಯಿತು ಡಿವೈಡ್ ಆಗೋಯಿತು. ಹಾಗಾದರೆ ನನಗೆ ಎಕ್ಸಿನ ವ್ಯಾಲ್ಯೂ ಸಿಕ್ಕೋಯಿತು. ಎಕ್ಸಿನ ವ್ಯಾಲ್ಯೂ ಏನು 19/5 ಆಗೋಯಿತು. ಓಕೆ, ಈಗ ಏನು ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ x = 19/5 ಇನ್ ಈಕ್ವೇಷನ್. ನೋಡಿ ಈಗ ಏನು ಮಾಡಬೇಕು, ನಮ್ಮ ಹತ್ರ 1 2 3 4 ಈಕ್ವೇಷನ್ಸ್ಗಳು ಇದೆ. ಇದರಲ್ಲಿ ಎಕ್ಸಿನ ವ್ಯಾಲ್ಯೂನ ಯಾವ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತೇಳಿದರೆ ನಾವು 3 ಮತ್ತು 4 ಇದೆಯಲ್ಲ ಈಕ್ವೇಷನ್ಸು, ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದರೆ ನಾವು 1 ಮತ್ತು 2 ಈಕ್ವೇಷನ್ಗಳಿಗೆ ಮಲ್ಟಿಪ್ಲೈ ಮಾಡೋದ್ರಿಂದ ನನಗೆ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4 ಬಂದಿದೆ. ಇಲ್ಲೇನಾಗಿರುತ್ತೆ 1 ಮತ್ತು 2ನ ಈಕ್ವೇಷನಿಗಿನ 3 ಮತ್ತು 4 ಈಕ್ವೇಷನ್ಗಳು ದೊಡ್ಡದಾಗಿರುತ್ತೆ. ಹಾಗಾಗಿ 3 ಮತ್ತು 4ಅನ್ನು ನೀವು ನೋಡೋಕ್ಕೆ ಹೋಗಬೇಡಿ. 1 ಮತ್ತು 2 ಅಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಳ್ಳಿ, ಅದು ಯಾವ ರೀತಿಯಾಗಿರಬೇಕಪ್ಪ ಅಂದರೆ ನಮಗೆ ನೋಡೋದಕ್ಕೆ ಚಿಕ್ಕದಾಗಿರಬೇಕು. ನೋಡಿ ಈಕ್ವೇಷನ್ 1 ನನಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ. ನೋಡಿ 1x + 1y = 5 ಇದೆ. ಸೆಕೆಂಡ್ ಈಕ್ವೇಷನ್ 2x - 3y = 4 ಇದೆ. ಇವೆರಡರಲ್ಲಿ ಚಿಕ್ಕದಾಗಿರೋದು ಇದೆ ಅಲ್ವಾ, ಅದನ್ನೇ ಬರ್ಕೊಳ್ತೀನಿ. ಅಂದರೆ ಈಕ್ವೇಷನ್ 1ಗೆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವೇಷನ್ 1 ಏನಿದೆ x + y = 5 ಇದೆ. ಎಕ್ಸಿನ ವ್ಯಾಲ್ಯೂ ಏನು +19/5 + y = 5. ನೋಡಿ y ವ್ಯಾಲ್ಯೂ ಬೇಕಲ್ವಾ, ಹಾಗಾಗಿ +19/5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಾಗುತ್ತೆ ಅವಾಗ +y = 5. ನೋಡಿ ಸೈನ್ ಪ್ಲಸ್ ಇದೆ, ಪ್ಲಸ್ ಆ ಸೈಡ್ ಟ್ರಾನ್ಸ್ಫರ್ ಆದರೆ -19/5 ಆಗೋಯಿತು. ಓಕೆ, ಇದನ್ನು ನಾನೀಗ ಸಾಲ್ವ್ ಮಾಡಬೇಕಾಗಿದೆ. ಹಾಗಾಗಿ 5ಅನ್ನು ನೋಡ್ತೀನಿ. 5ನ ಕೆಳಗಡೆ ಅಂದರೆ ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. y = ನೋಡಿ 2 ಫ್ರ್ಯಾಕ್ಷನ್ಗಳು ಇದೆ. ಫ್ರ್ಯಾಕ್ಷನ್ನ ಸಾಲ್ವ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಏನಿದೆ ಇದಕ್ಕೆ LCMನ ನಾನು ತಕ್ಕೊಂಡು ಆನ್ಸರ್ನ ಸಾಲ್ವ್ ಮಾಡಬೇಕಾಗುತ್ತೆ. 1 ಮತ್ತು 5ಗೆ LCM ಏನು ಬರುತ್ತೆ ಅಂತ ನೋಡಿದರೆ LCM 5 ಬರುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಸೈಡಲ್ಲಿ ನಂಬರ್ ಇದ್ದು ಇನ್ನೊಂದು ಸೈಡಲ್ಲಿ 1 ಇತ್ತಪ್ಪ ಅಂತ ಹೇಳಿದರೆ ಗೊತ್ತಾಗ್ತಿದೆ. 1ಅನ್ನು ಬಿಟ್ಟು ಬೇರೆ ನಂಬರ್ ಮತ್ತು ಇನ್ನೊಂದು ಸೈಡಲ್ಲಿ 1 ಇತ್ತಪ್ಪ ಅಂದರೆ ಈ 1ಗಿನ ದೊಡ್ಡದಾಗಿರೋ ನಂಬರ್ ಏನಿದೆಯಲ್ಲ ಅದೇ LCM ಆಗಿರುತ್ತೆ. 1 ಮತ್ತು 5ಗೆ LCM 5 ಆಯಿತು. ಓಕೆ, ನಮಗೆ ಇಲ್ಲಿ ಡಿನಾಮಿನೇಟರಲ್ಲಿ 1 ಇತ್ತು, LCM 5 ಬಂದಿದೆ. ಹಾಗಾದರೆ 1ಗೆ ಏನು ಮಲ್ಟಿಪ್ಲೈ ಮಾಡಿದರೆ 5 ಬರುತ್ತೆ, 1ಗೆ 5 ಮಲ್ಟಿಪ್ಲೈ ಮಾಡಿದರೆ 5 ಬರುತ್ತೆ. ಇದನ್ನು ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿ ಇಂಟು 5. 5ಗೆ ಏನು ಮಲ್ಟಿಪ್ಲೈ ಮಾಡಿದರೆ 5 ಬರುತ್ತೆ, 5 1s 5, ನ್ಯೂಮರೇಟ್ರಿಗೆ 1 ಮಲ್ಟಿಪ್ಲೈ ಆಗುತ್ತೆ. 5 5s 25 -19 1s 19 ಬಂತು. y = 25ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 19ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು. 25ಅಲ್ಲಿ 19ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 6 ಬರುತ್ತೆ. ಇವೆರಡರಲ್ಲಿ 25 ಬಿಗ್ಗರ್ ಆಗಿದೆ. 25ನ ಸೈನು ಪ್ಲಸ್ಸು, ಹಾಗಾಗಿ 6ಗೆ ಏನು ಬರುತ್ತೆ ಪ್ಲಸ್ ಸೈನ್ ಬರುತ್ತೆ. ಡಿವೈಡ್ ಡಿನಾಮಿನೇಟರಲ್ಲಿ 5 ಇದೆ. ನೋಡಿ y ನ ವ್ಯಾಲ್ಯೂ 6/5 ಬಂತು. ನಮಗೆ ಎಕ್ಸಿನ ವ್ಯಾಲ್ಯೂ 19/5 ಬಂತು, y ನ ವ್ಯಾಲ್ಯೂ 6/5 ಬಂದಿದೆ. ಇದನ್ನು ಯಾವ ಮೆಥಡಿಂದ ನಾನು ಸಾಲ್ವ್ ಮಾಡೀನಿ, ಎಲಿಮಿನೇಷನ್ ಮೆಥಡಿಂದ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಇದೇ ಸೇಮ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ನಾವು ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಲೀನಿಯರ್ ಈಕ್ವೇಷನ್ಗಳನ್ನು ಬರ್ಕೊಂಡಿದ್ದೀನಿ. ಫಸ್ಟ್ ಲೀನಿಯರ್ ಈಕ್ವೇಷನ್ನ 1 ಅಂತ ತೊಗೊಂಡಿನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ 2 ಅಂತ ತೊಗೊಂಡಿನಿ. ಓಕೆ, ಈಗ ಏನು ಮಾಡೋಣಪ್ಪ ಅಂತೇಳಿದರೆ ಫ್ರಮ್
ಈಕ್ವೇಷನ್ ಒನ್ನನ್ನು ತಗೊಳ್ಳೋಣ. ಈಕ್ವೇಷನ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇದೆ. ಈಗ ಏನು ಮಾಡೋಣ, ಈಕ್ವೇಷನ್ 1ಅನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರೆಯೋಣ. ಅದಕ್ಕೋಸ್ಕರ ಪ್ಲಸ್ ವೈಯನ್ನು ಈ ಸೈಡಿಗೆ ಏನು ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲೇನು ಉಳಿತು, ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 5 ಇದೆ, ಪ್ಲಸ್ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಏನಾಯಿತು, ಮೈನಸ್ ವೈ ಆಯಿತು. ನೋಡಿ ಇದು ಕಾಣಿಸ್ತಿದೆ ಅಲ್ವಾ, ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ವೈ ಅನ್ನೋದನ್ನ ಈಕ್ವೇಷನ್ 3 ಅಂತ ತಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ವೈ ಇನ್ ಈಕ್ವೇಷನ್. ನೋಡಿ ಈಕ್ವೇಷನ್ 1ಅನ್ನು ತೊಗೊಂಡು ನಾನು ಏನು ಮಾಡೀನಿ, ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ವೈ ಆಗಿ ಮಾಡ್ಕೊಂಡಿನಿ. ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಈಕ್ವೇಷನ್ 2 ಏನಿದೆ, 2x ಮೈನಸ್ 3y ಈಸ್ ಈಕ್ವಲ್ ಟು 4 ಇದೆ. ನೋಡಿ ಎಕ್ಸಿನ ವ್ಯಾಲ್ಯೂನ ಇದರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. 2ಅನ್ನು ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಎಕ್ಸ್ ಇದೆ ಅಲ್ವಾ, ಎಕ್ಸಿನ ವ್ಯಾಲ್ಯೂ ಏನು ಬಂದಿದೆ, 5 ಮೈನಸ್ ವೈ ಮೈನಸ್ 3y ಈಸ್ ಈಕ್ವಲ್ ಟು 4 ಇದೆ. ಓಕೆ, ಈ 2ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿಬಿಡೋಣ. 2 5 10, ಇಲ್ಲಿ 2ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ವೈ 2y ಆಗೋಯ್ತು. ಇಲ್ಲಿ ಮೈನಸ್ 3y ಹಾಗೆ ಬರ್ಕೊಳ್ತೀನಿ ಈಸ್ ಈಕ್ವಲ್ ಟು 4. ನೋಡಿ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇವೆರಡು ರೈಟ್ ಟರ್ಮ್ಸ್ ಇದೆ. ಯಾಕೆಂದರೆ ಇದಕ್ಕೂ ವೈ ಇದೆ ವೇರಿಯಬಲ್ಲು, ಇದಕ್ಕೂ ವೈ ವೇರಿಯಬಲ್ ಇದೆ. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡೋಣ. 10ನ ಹಾಗೆ ಬರ್ಕೊಳ್ತೀನಿ. ನೋಡಿ ಇದಕ್ಕೆ ಸೈನ್ ಮೈನಸ್ ಇದೆ, 3yಗೆ ಸೈನು ಮೈನಸ್ ಇದೆ. ಮೈನಸ್ಸು ಸೇಮ್ ಸೈನ್ ಇತ್ತಪ್ಪ ಅಂದರೆ ಅಡಿಷನ್ ಮಾಡಬೇಕು. 3ಗೆ 2ಅನ್ನು ಆ್ಯಡ್ ಮಾಡಿದರೆ 5 ಬರುತ್ತೆ. ವೇರಿಯಬಲ್ ವೈ ಆಗೇ ಬರುತ್ತೆ. 3 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಇದರ ಸೈನು ಮೈನಸ್ ಇದೆ ಅಲ್ವಾ, ಮೈನಸ್ 5y ಬರುತ್ತೆ ಈಸ್ ಈಕ್ವಲ್ ಟು 4. ನೋಡಿ ವೇರಿಯಬಲ್ ವೈ ಇದೆ, ಇದ್ರ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಆದರೆ ವೇರಿಯಬಲ್ ವೈನ ಸೈನು ಮೈನಸ್ ಇದೆ. ನಮಗೆ ವೇರಿಯಬಲ್ಗಳ ಸೈನ್ಗಳು ಮೈನಸ್ ಬರಬಾರ್ದು. ಅದಕ್ಕೋಸ್ಕರ ಇದು ಪಾಸಿಟಿವ್ ಆಗಬೇಕು. ಪಾಸಿಟಿವ್ ಆಗಬೇಕು ಅಂದರೆ ಈ ಮೈನಸ್ 5ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈನಸ್ 5y ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, 4ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ 10 ಹಾಗೇ ಇರುತ್ತೆ. ಪ್ಲಸ್ 4, ನೋಡಿ 4ನ ಪಕ್ಕದಲ್ಲಿ ಸೈನ್ ಇಲ್ಲ, ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ 4ಅನ್ನು ಈ ಸೈಡಿಗೆ ತೊಗೊಂಬಂದ ತಕ್ಷಣ ಏನಾಯಿತು, ಮೈನಸ್ 4 ಆಗೋಯಿತು ಈಸ್ ಈಕ್ವಲ್ ಟು ಮೈನಸ್ 5y ಆ ಸೈಡಿಗೆ ಕಳಿಸಿದ ತಕ್ಷಣ ಪ್ಲಸ್ 5y ಆಗೋಯಿತು. ನೋಡಿ 10ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 4ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಅಂದರೆ ಸಬ್ಟ್ರಾಕ್ಷನ್ನು. 10ನಲ್ಲಿ 4ನ ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 6. ಇವೆರಡರಲ್ಲಿ 10 ಬಿಗ್ಗರ್ ಆಗಿದೆ, 10ನ ಸೈನು ಪ್ಲಸ್ ಇರೋದ್ರಿಂದ ಪ್ಲಸ್ 6 ಆನ್ಸರ್ ಆಯಿತು ಈಸ್ ಈಕ್ವಲ್ ಟು 5y. ಹಾಗೆ ಬರ್ಕೊಳ್ತೀನಿ. ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 5ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 6 ನೋಡಿ 5 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ 5ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು, ಡಿವೈಡೆಡ್ ಬೈ 5 ಆಗೋಯಿತು ಈಸ್ ಈಕ್ವಲ್ ಟು ವೈ. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 5 ಆಗೋಯಿತು. ನಮಗೆ ವೈನ ವ್ಯಾಲ್ಯೂ ಸಿಕ್ಕೋಯ್ತು. ಈಗ ಏನು ಮಾಡೋಣಪ್ಪ ಅಂತ ಹೇಳಿದರೆ, ಸಬ್ಸ್ಟಿಟ್ಯೂಟ್ y is equal to 6/5 in ಈಕ್ವೇಷನ್ 3. ನೋಡಿ ಈಕ್ವೇಷನ್ 3ಅಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಎಕ್ಸಿನ ವ್ಯಾಲ್ಯೂ ಸಿಕ್ಬಿಡುತ್ತೆ. ಹಾಗಾದರೆ ಈಕ್ವೇಷನ್ 3 ಏನಿದೆ, ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ವೈ ಇದೆ. ಎಕ್ಸ್ ಈಸ್ ಈಕ್ವಲ್ ಟು 5ಗೆ ಹಾಗೆ ಬರ್ಕೊಳ್ತೀನಿ, ಮೈನಸ್ ವೈ ವ್ಯಾಲ್ಯೂ ಏನಿದೆ 6/5 ನಮಗೆ ಸಿಕ್ಕಿದೆ. ಓಕೆ, 5 ಇದೆಯಲ್ಲ, ಇದರ ಡಿನಾಮಿನೇಟರ್ ಏನೂ ಇಲ್ಲ ಅಂತ ಹೇಳಿದರೆ ಡಿವೈಡ್ ಬೈ 1 ಇರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು, ಈಗ ಎರಡು ಫ್ರ್ಯಾಕ್ಷನ್ ಬಂದಿದೆ, ಇದು ಸಾಲ್ವ್ ಮಾಡಬೇಕು ಅಂದರೆ ಡಿನಾಮಿನೇಟ್ರಿಗೆ ನಾವೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತೊಗೋಬೇಕಾಗುತ್ತೆ. 1 ಮತ್ತು 5ಗೆ ಎಲ್ ಸಿ ಎಮ್ಮು 5 ಬರುತ್ತೆ. ಓಕೆ, ನೋಡಿ ಡಿನಾಮಿನೇಟರ್ 1 ಇರೋದು 5 ಆಗೋಯಿತು ಎಲ್ ಸಿ ಎಮ್ಮು. ಹಾಗಾದರೆ 1ಗೆ ಏನು ಮಲ್ಟಿಪ್ಲೈ ಮಾಡಿದರೆ 5 ಬರುತ್ತೆ, 1 5 5. ಹಾಗಾದರೆ ಇಂಟು 5ಅನ್ನು ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು. 5ಗೆ ಏನು ಮಲ್ಟಿಪ್ಲೈ ಮಾಡಿದರೆ 5 ಬರುತ್ತೆ, 5 1 5. ಇಂಟು 1ಅನ್ನು ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು. 5 5 25 ಮೈನಸ್ 6 1 6 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ 25ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 6ನ ಸೈನ್ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು. 25ಅಲ್ಲಿ 6ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 19 ಬರುತ್ತೆ. 25 ಬಿಗ್ಗರ್ ಆಗಿರೋದ್ರಿಂದ ಅದು ಸೈನು ಪ್ಲಸ್ 19 ಡಿವೈಡ್ ಬೈ 5 ಆಗೋಯಿತು. ನಮಗೀಗ ಎಕ್ಸಿನ ವ್ಯಾಲ್ಯೂ 19/5 ಸಿಕ್ತು. ವೈನ ವ್ಯಾಲ್ಯೂ 6/5
5 ಸಿಕ್ತು. ಗೊತ್ತಾಗ್ತದೆ, 6/5 ಬಂದಿದೆ. ನೋಡಿ ಎಲಿಮಿನೇಷನ್ ಮೆಥಡಿಂದ ಮಾಡಿದಾಗೂ ಎಕ್ಸ್ ಮತ್ತು ವೈ ವ್ಯಾಲ್ಯೂ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಿದಾಗೂ ಎಕ್ಸ್ ಮತ್ತು ವೈ ನೋಡಿದರೆ ಎರಡೂ ಸಹ ಸೇಮ್ ಆನ್ಸರೇ ಬರುತ್ತೆ. ನಮಗೆ ಎಕ್ಸಾಮಲ್ಲಿ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಿದರೆ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಿದರೆ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.